ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ ಸಿಹಿ ಸುದ್ದಿ ಸಿಗ್ತಾ ಇದೆ. ಮತ್ತೆ 2 ಕಂತಿನ ಹಣ ಏನಿದೆ, 2 ತಿಂಗಳದ್ದು ಬಾಕಿ ಇತ್ತಲ್ಲ, ಅದನ್ನು ಬಿಡುಗಡೆ ಮಾಡೋಕ್ಕೆ ಮುಂದಾಗಿದೆ ಸರ್ಕಾರ. ಹಾಗಾದರೆ ಯಾವಾಗ ಬಿಡುಗಡೆ ಮಾಡ್ತಾರೆ? ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದಾರೆ, ನಮ್ಮ ಖಾತೆಗೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ. ಸರ್ಕಾರ ಆಗ್ತೀವಿ ಅಂತ ಹೇಳ್ತಾ ಇದ್ರೆ ವಿಳಂಬ ಆಗ್ತಾ ಇತ್ತು. ಈಗ ಅವರಿಗೆ ಒಂದು ರೀತಿಯಲ್ಲಿ ಖುಷಿ ಸುದ್ದಿ ಸಿಗ್ತಾ ಇದೆ. ಮತ್ತೆ 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು, ಯಾವಾಗ ಬಿಡುಗಡೆ, ನಿಮ್ಮ ಖಾತೆಗೆ ಸೇರೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಇದೆ. ಅದನ್ನು ಹೇಳ್ತಾ ಇದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಒಂದು ಸುಳಿವು ಕೂಡ ಕೊಟ್ಟಿದ್ದಾರೆ. ಒಟ್ಟು 26 ಕಂತಿನ ಹಣವನ್ನು ಇಲ್ಲಿವರೆಗೆ ಬಿಡುಗಡೆ ಮಾಡಲಾಗಿದೆ. ಒಬ್ಬ ಫಲಾನುಭವಿಗೆ 52,000 ರೂಪಾಯಿ ಅಕೌಂಟ್ಗೆ ಜಮೆ ಆಗಿದೆ. ಶಿವರಾತ್ರಿ ಹಬ್ಬದೊಳಗೆ ಹಣ ಕೈ ಸೇರುತ್ತೆ, ಆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಚಿವೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಒಂದು ರೀತಿಯಾಗಿ ಸಿಹಿ ಸುದ್ದಿ. ನೋಡಿ, ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಈ ಹಿಂದೆ ಸ್ವಲ್ಪ ಗೊಂದಲ ಆಗಿತ್ತು ಸದನದಲ್ಲಿ ಕೂಡ, ಅದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಎದ್ದಿತ್ತು. ಸದನದಲ್ಲಿ ಒಪ್ಕೊಂಡಿದ್ರು ಕೂಡ, ಹೌದು ನಮ್ಮಿಂದ ತಪ್ಪು ಮಾಹಿತಿ ಕೊಡಲಾಗಿದೆ, ಅದರಿಂದ ಕ್ಷಮೆ ಇರಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಮತ್ತೆ ಆ ಹಣ ಎಲ್ಲಿ ಹೋಯ್ತು 2 ಕಂತಿಂದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹಣಕಾಸು ಇಲಾಖೆ ಏನಿದೆ ಅದ್ರ ಕಡೆ ಕೈ ತೋರಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಹೀಗಾಗಿ ಏನಾಗುತ್ತೆ ಅಂತಂದರೆ, ಯಾವಾಗ ಬರುತ್ತೋ ಇಲ್ವಂತಹ ಅನುಮಾನ ಇತ್ತು ಜನರಲ್ಲಿ. ಈಗ ಅನುಮಾನ ಏನು ಬೇಡ, ನಾವು ಕೊಡ್ತೀವಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು, ತಪ್ಪಾಗಿದ್ರೆ ಸರಿ ಮಾಡಿಕೊಂಡು ಎಲ್ಲವನ್ನು ಕೂಡ ಕೊಡ್ತೀವಿ, ನಾವು ಯಾವುದನ್ನು ನಿಲ್ಲಿಸಲ್ಲ. ಅದೇ ವಿಚಾರವಾಗಿ ಈಗ ಇರುವಂಥದ್ದು ಏನಂದರೆ, ಬಿಡುಗಡೆ ಆಗುತ್ತೆ. ಶಿವರಾತ್ರಿ ಏನು ಬರುತ್ತೆ, ಇಷ್ಟರಲ್ಲೇ ಶಿವರಾತ್ರಿ ಬರುತ್ತೆ, ಅಷ್ಟರೊಳಗಾಗಿಯೇ ನಿಮ್ಮ ಖಾತೆಗೆ ಹಣ ಬರುತ್ತೆ, 2 ತಿಂಗಳದ್ದು ಬರುತ್ತೆ ಅಂತ ಹೇಳ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಹಿಂದೆ ಕೂಡ ಮಾಹಿತಿ ಕೊಟ್ಟಿದ್ರು, ಈಗಲೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಇದುವರೆಗೂ ಏನಾಗಿದೆ, 26 ಕಂತಿಂದು ಬಂದಿದೆ ಹಣ. 26 ಕಂತಿನ ಹಣ ಬಂದಿದೆ, 26 ತಿಂಗಳದ್ದು ಬಂದಿದೆ. ಅದರಲ್ಲಿ ಎಷ್ಟು ಅಂತಂದರೆ 52,000 ಹಣವನ್ನು ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ, ಯಾರ್ಯಾರಿದ್ದಾರೆ ಅವರಿಗೆ. ಇನ್ನು ಉಳಿದಂಥದ್ದು ಏನಿದೆ ಅದು ಬರ್ತಾ ಹೋಗುತ್ತೆ, ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ವೇಟ್ ಮಾಡಿ, ಲೇಟ್ ಆಗಿದೆ ಇಲ್ಲ ಅಂತ ಹೇಳಲ್ಲ, ನಾವು ಅದೆಲ್ಲವನ್ನು ಕೂಡ ಸರಿ ಮಾಡಿ ಕೊಡ್ತೀವಿ. ಮತ್ತು ಏನು ಈ ಹಿಂದೆ ಯಾರಿಗೆ ಬಂದಿಲ್ಲ ಹಣ, ಯಾವ್ಯಾವ ತಿಂಗಳದ್ದು ಬಾಕಿ ಇದೆಯೋ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಎಲ್ಲರಿಗೂ ಕೂಡ ಎಲ್ಲ ಕಂತಿನ ಹಣವನ್ನು ತಲುಪಿಸುವಂತಹ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಸಚಿವೆ ಹೇಳಿರುವಂಥದ್ದು. ಇದಕ್ಕಾಗಿ ಸಾಕಷ್ಟು ಜನರು ಕಾಯ್ತಾ ಇದ್ದಾರೆ. ಯಾಕಂದರೆ ನೋಡಿ, ಕೆಲವರು ಈ ಹಣವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈ ಗೃಹಲಕ್ಷ್ಮಿ ಹಣದಿಂದ ಏನು ಕೊಡ್ತಾರೆ, 2,000 ಹಣ ಬೇಡ ಅಂತ ಕೆಲವರು ಟೀಕೆ ಮಾಡ್ತಾ ಇರ್ಬೋದು. ಆದರೆ ಕೆಲವು ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗ್ತಾ ಇದೆ. ಅವ್ರ ಮನೆಯಲ್ಲಿ ಅವ್ರಿಗೆ ಅಗತ್ಯ ವಸ್ತುಗಳು ಏನು ಬೇಕೋ ಅದನ್ನು ತಗೊಳ್ತಾ ಇದ್ದಾರೆ, ಇದೇ ಹಣವನ್ನು ಕೂಡಿಟ್ಕೊಂಡು. ಮತ್ತು ಅಷ್ಟೇ ಅಲ್ಲ, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕೆಲವರು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ. ಕೆಲವರಿಗೆ ತುಂಬ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಒಂದು ಗ್ಯಾರಂಟಿ ಯೋಜನೆಯ ಬಗ್ಗೆ. ಇನ್ನು ಕೆಲವರು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಏನೇ ಒಂದು ಆದರೂ ಕೂಡ ಅಪಾರ ವಿರೋಧದ ಮಾತುಗಳು ಇದ್ದೇ ಇರುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ, ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸಲ ನಿಮಗೆ 4,000 ರೂಪಾಯಿ ಬಂದೇ ಬರುತ್ತೆ. ಅದು ಶಿವರಾತ್ರಿ ಒಳಗಡೆನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.